ಅಂತ್ಯವಿಲ್ಲದ ಅಟ್ಟಹಾಸ. ಪ್ರಾರಂಭ ರಾತ್ರಿ 12 ಗಂಟೆ. ಮಳೆ ಜೋರು. ದೊಡ್ಡ ಮರದ ಪಕ್ಕದ ಹಳೆಯ ಮಠದ ಸಮೀಪ ಮಲ್ಲಿಕಾರ್ಜುನ್ ತನ್ನ ಬೈಕ್ ನಿಲ್ಲಿಸಿದ. ಇಲ್ಲಿ ಯಾರಾದರೂ ಹೋದರೆ ಮರಳಿ ಬರುವುದಿಲ್ಲ ಅಂತ ಹೇಳ್ತಾರೆ, ನಿಜನಾ ಎಂದು ಆತ ತನ್ನ ಸ್ನೇಹಿತನಿಗೆ ಚುಪ್ಪುದನಿಗೆ ಕೇಳಿದ. ಅನಾವರಣ. ಹಿಂದೊಮ್ಮೆ ಈ ಮಠದಲ್ಲಿ ನಡೆದಿದ್ದೇಕೆ? ಗುರೂಜಿ ಯಾರು? ಅಲ್ಲಿ ಏನೋ ಶಾಪಿತ ಆತ್ಮ ಬಾಕಿ ಇದೆ. ಯಾರೂ ಉತ್ತರ ಕೊಡಲು ಸಿದ್ಧರಿರಲಿಲ್ಲ. ಆದರೆ ಮಲ್ಲಿಕಾರ್ಜುನ್ ನಂಬಿಕೆ ಇಲ್ಲದವನಾಗಿದ್ದ. ಆತ ತನ್ನ ಮೊಬೈಲ್ ಲೈಟ್ ಆನ್ ಮಾಡಿ ಜಗ್ಗಿದ ಹಳೆಯ ಬಾಗಿಲನ್ನು ತೆರೆಯಲು ಮುಂದಾದ. ಮಠದ ಒಳಗೆ ಅಪರಿಚಿತ ತಂಪು. ಗೋಡೆಯ ಮೇಲೆ ಹಳೆಯ ಚಿತ್ರಗಳು, ಏನೋ ಬ್ಲಡೀನ್ ಆಗಿ ಕೆಂಪು ಬಣ್ಣದ ಚುಕ್ಕೆಗಳು. ಹೊಟ್ಟೆ ಹಿಂಡೋಲೆ ಮಾಡಿದ ದುರ್ಗಂಧ. ಒಮ್ಮೆ ಕೈಯಿಂದ ಪಕ್ಕದ ಗರ್ಭಗುಡಿಯ ಪೆಟ್ಟಿಗೆಯನ್ನು ತೆರೆಯಲು ಹೋದಾಗ ನೀನು ತಡವಾಯಿತು. ಹಠಾತ್ ತೋರಿಸಿಕೊಂಡ ಕಪ್ಪು ಮುಖ, ಅಳವಡಿಸಿದ ಕಣ್ಣುಗಳು. ಒಂದೇ ಸೆಕೆಂಡಿನಲ್ಲಿ ಮಲ್ಲಿಕಾರ್ಜುನ್ ಗಂಡು ಚಳಿಗಿಳಿಯುವಂತೆ ಮಾಡಿದ ಆ ಹುಳಿಹೋಳು ದೇಹ. ಮೊದಲು ಶಬ್ದ ಆಗದು, ಆದರೆ ಅದೃಶ್ಯ ಆಕೃತಿಯೇ ಅವನ ಮೇಲೆ ಜಿಗಿದಾಗ ಆತ ಜೋರಾಗಿ ಅತ್ತ. ಅಸಹಾಯಕರ ಓಟ. ಆತನ ಸ್ನೇಹಿತ ಪಕ್ಕದಲ್ಲೇ ನಿಂತಿದ್ದ, ಆದರೆ ಅವನ ಕಣ್ಣಿಗೆ ಏನೂ ಕಾಣಲಿಲ್ಲ. ಮಲ್ಲಿಕಾ, ಏನು ಆಯ್ತು ಎಂದು ಕೇಳಿದರೂ ಅಲ್ಲಿಂದ ಓಡಿದವನು ಯಾರಿಗೂ ಸಿಗಲಿಲ್ಲ. ಅಂತ್ಯ. ಮರುದಿನ ಊರಿನ ಜನರು ಮಠದ ಮುಂದೆ ಓಡಾಡಿದ ಹುಡುಗನ ಹೆಜ್ಜೆ ಗುರುತು ನೋಡಿದರು. ಆದರೆ ಹುಡುಗನ ದೇಹದಲ್ಲಿ ಯಾರೂ ಇಲ್ಲ, ಶಬ್ದವಿಲ್ಲ. ಸಾವು ಕೂಡ ಶಾಪಿತ ಮನೆ ಬಿಟ್ಟು ಹೋದವರೇ.